ಬೀದರ್ನ ಹುಮ್ನಾಬಾದ್ನಲ್ಲಿ ರೈತರನ್ನು ಹೋರಾಟ ನಡೆಸ್ತಾ ಇದ್ದಾರೆ. ಹೋರಾಟ ವಿಕೋಪಕ್ಕೆ ತಿರುಗದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಪೊಲೀಸರು ರೈತರನ್ನ ತಡಿತಾ ಇದ್ದಾರೆ. ಸಾಕಷ್ಟು ಜನ ರೈತರು ಈಗಾಗಲೇ ಹೆದ್ದಾರಿ ತಡಿತೀವಿ ಅಂತೇಳಿ ಬ್ಯಾರಿಕೇಡ್ ಅನ್ನ ತಳ್ಳಿ ಈ ಭಾಗದಲ್ಲಿ ಬರ್ತಾ ಇದ್ದಾರೆ. ನೋಡ್ಬೋದು ನೀವು ರೈತರನ್ನ ಟೋಟಲ್ ರಾಷ್ಟ್ರೀಯ ಹೆದ್ದಾರಿ 9 ಯಾವುದೇ ಕಾರಣಕ್ಕೆ ತಡಿಬಾರ್ದು ರೈತರು ಅಂತೇಳಿ ಯಾವ ರೀತಿ ವ್ಯವಸ್ಥಿತ ರೂಪದಲ್ಲಿ ಪೊಲೀಸರು ಸಾಕಷ್ಟು ರೈತರನ್ನ ತಡಿತಾ ಇದ್ದಾರೆ. ಇವತ್ತು ರೈತರು ಸಾಕಷ್ಟು ಒಂದು ಆಕ್ರೋಶ, ರೈತರ ಆಕ್ರೋಶದ ಕಟ್ಟೆ ಹೊಡೆದಿದೆ ಅಂತ ಹೇಳ್ಬೋದು. ರೈತರು ಸಾಕಷ್ಟು ಒಂದು ಆಕ್ರೋಶದಲ್ಲಿದ್ದಾರೆ. ನೋಡ್ಬೋದು ನೀವು ಯಾವ ರೀತಿ ರೈತರು ಏನೋ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ನಾವು ತಡಿತೀವಿ, ರಾಷ್ಟ್ರೀಯ ಹೆದ್ದಾರಿ ತಡಿತೀವಿ ಅಂತೇಳಿ ರೈತರು ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಜನ ರೈತರು ನೋಡ್ಬೋದು ನೀವು ಆ ರೈತರನ್ನ ಪೊಲೀಸರು ತಡಿತಾ ಇದ್ದಾರೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 9 ನಾವು ತಡಿತೀವಿ, ನಾವು ಹೋರಾಟ ಮಾಡ್ತೀವಿ ಅಂತೇಳಿ ರೈತರು ಹೇಳಿದ್ರು. ಆ ರೈತರು ಏನಂದ್ರೆ ನೋಡ್ಬೋದು ಈ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಏನಂದ್ರೆ ರೈತರನ್ನ ಯಾಕೆ ತಡಿತಾ ಇದ್ದಾರೆ ಸರ್. ಬೆಳಗಾವ್ ಒಂದ್ ಇಟ್ಕೊಳತಾರಿ, ನಮ್ಮಲ್ಲಿ ಒಂದ್ ಏನ್ ಬಿಲ್ ಬೆಳಿ ಪರಿಹಾರ ಕೊಟ್ಟಿಲ್ಲ ಸರ್. ಕಂಡ್ರೆ ಅಲ್ಲೇ ಬಾಲ್ಕಿ ಹಾಕ್ಯಾರ. ನಮ್ ಜಾಗ ತಾರತಮ್ಯ ಹೇಳಿ ನಮ್ಮಲ್ಲಿ ಏನಾರ ಹೇಳಿ ಸರ್. ಈ ಸರ್ ಕಂಡ್ರೆ ಯಾಕೆ ಮಾತಾರ ಮಲತಾಯ ಧೋರಣೆ ಮಾಡ್ತಕ್ಕಂತ ಈಶ್ವರ ಖಂಡ್ರೆ ಅವರಿಗೆ ಅಧಿಕಾರ ಈಶ್ವರ್ ಖಂಡ್ರೆಗೆ ಬೇಕೇ ಬೇಕು. ಟೋಟಲಿ ನಿಮಗೆ ರೈತರು ಪೊಲೀಸರು ಯಾಕೆ ತಡಿಲ್ಲ ಸರ್? ಅವ್ರು ಈಗ ಒಲ್ಲಿ ಬೆಳಗಾವಕ ರೋಡ್ ಸ್ಟ್ರೈಕ್ ಮಾಡಬೇಡ್ರಿ ರೈತರ ಆಕ್ರೋಶ ಅಂತ ಹೇಳ್ಬೋದು. ರೈತರನ್ನ ಯಾವ ರೀತಿ ಪೊಲೀಸರು ತಡಿತಾ ಇದ್ದಾರೆ ನೋಡ್ಬೋದು ನೀವು. ಯಾವ ರೀತಿ ರೈತರನ್ನ ಪೊಲೀಸರು ವಶಕ್ಕೆ ತಗೋತಾ ಇದ್ದಾರೆ ನೋಡ್ಬೋದು ನೀವು. ಯಾವ ರೀತಿ ಬಂಧಿಸ್ತಾ ಇದ್ದಾರೆ, ಹಿಡ್ಕೊಂಡು ಒಯ್ತಾ ಇದ್ದಾರೆ. ನಿಜಕ್ಕೂ ಹುಮ್ನಾಬಾದ್ ನಲ್ಲಿ ನಡೀತಾ ಇದ್ದಂತ ರೈತರ ಹೋರಾಟ ಎಲ್ಲೋ ಒಂದ್ ಕಡೆ ವಿಕೋಪಕ್ಕೆ ತಿರುಗಿದೆ ಅಂತ ಹೇಳ್ಬೋದು. ಪೊಲೀಸರು ರೈತರನ್ನ ಬಂಧಿಸಿ ಏನಂದ್ರೆ ವಾಹನದಲ್ಲಿ ಒಯ್ತಾ ಇದ್ದಾರೆ. ಟೋಟಲ್ ರಾಷ್ಟ್ರೀಯ ಹೆದ್ದಾರಿ 9 ಏನ್ ಪೊಲೀಸರು ತಡಿಲಕ್ಕೆ ಏನ್ ಮುಂದಾಗಿದ್ರು ಅದನ್ನ ಎಲ್ಲೋ ಒಂದ್ ಕಡೆ ಸಾಕಷ್ಟು ನೋಡ್ಬೋದು ನೀವು ದೃಶ್ಯದಲ್ಲಿ. ಪೊಲೀಸರು ಏನಂದ್ರೆ ರೈತರನ್ನ ವಶಕ್ಕೆ ತಗೊಂಬಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಹುಮ್ನಾಬಾದ್ನಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ನಡೆಸ್ತಾ ಇದ್ರು. ಆ ಹೋರಾಟ ವಿಕೋಪಕ್ಕೆ ತಿರುಗದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಲ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್ನ ಹುಮ್ನಾಬಾದ್ನಲ್ಲಿ ರೈತರನ್ನು ಹೋರಾಟ ನಡೆಸ್ತಾ ಇದ್ದಾರೆ. ಹೋರಾಟ ವಿಕೋಪಕ್ಕೆ ತಿರುಗದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಪೊಲೀಸರು ರೈತರನ್ನ ತಡಿತಾ ಇದ್ದಾರೆ. ಸಾಕಷ್ಟು ಜನ ರೈತರು ಈಗಾಗಲೇ ಹೆದ್ದಾರಿ ತಡಿತೀವಿ ಅಂತೇಳಿ ಬ್ಯಾರಿಕೇಡ್ ಅನ್ನ ತಳ್ಳಿ ಈ ಭಾಗದಲ್ಲಿ ಬರ್ತಾ ಇದ್ದಾರೆ. ನೋಡ್ಬೋದು ನೀವು ರೈತರನ್ನ ಟೋಟಲ್ ರಾಷ್ಟ್ರೀಯ ಹೆದ್ದಾರಿ 9 ಯಾವುದೇ ಕಾರಣಕ್ಕೆ ತಡಿಬಾರ್ದು ರೈತರು ಅಂತೇಳಿ ಯಾವ ರೀತಿ ವ್ಯವಸ್ಥಿತ ರೂಪದಲ್ಲಿ ಪೊಲೀಸರು ಸಾಕಷ್ಟು ರೈತರನ್ನ ತಡಿತಾ ಇದ್ದಾರೆ. ಇವತ್ತು ರೈತರು ಸಾಕಷ್ಟು ಒಂದು ಆಕ್ರೋಶ, ರೈತರ ಆಕ್ರೋಶದ ಕಟ್ಟೆ ಹೊಡೆದಿದೆ ಅಂತ ಹೇಳ್ಬೋದು. ರೈತರು ಸಾಕಷ್ಟು ಒಂದು ಆಕ್ರೋಶದಲ್ಲಿದ್ದಾರೆ. ನೋಡ್ಬೋದು ನೀವು ಯಾವ ರೀತಿ ರೈತರು ಏನೋ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ನಾವು ತಡಿತೀವಿ, ರಾಷ್ಟ್ರೀಯ ಹೆದ್ದಾರಿ ತಡಿತೀವಿ ಅಂತೇಳಿ ರೈತರು ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಜನ ರೈತರು ನೋಡ್ಬೋದು ನೀವು ಆ ರೈತರನ್ನ ಪೊಲೀಸರು ತಡಿತಾ ಇದ್ದಾರೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 9 ನಾವು ತಡಿತೀವಿ, ನಾವು ಹೋರಾಟ ಮಾಡ್ತೀವಿ ಅಂತೇಳಿ ರೈತರು ಹೇಳಿದ್ರು. ಆ ರೈತರು ಏನಂದ್ರೆ ನೋಡ್ಬೋದು ಈ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಏನಂದ್ರೆ ರೈತರನ್ನ ಯಾಕೆ ತಡಿತಾ ಇದ್ದಾರೆ ಸರ್. ಬೆಳಗಾವ್ ಒಂದ್ ಇಟ್ಕೊಳತಾರಿ, ನಮ್ಮಲ್ಲಿ ಒಂದ್ ಏನ್ ಬಿಲ್ ಬೆಳಿ ಪರಿಹಾರ ಕೊಟ್ಟಿಲ್ಲ ಸರ್. ಕಂಡ್ರೆ ಅಲ್ಲೇ ಬಾಲ್ಕಿ ಹಾಕ್ಯಾರ. ನಮ್ ಜಾಗ ತಾರತಮ್ಯ ಹೇಳಿ ನಮ್ಮಲ್ಲಿ ಏನಾರ ಹೇಳಿ ಸರ್. ಈ ಸರ್ ಕಂಡ್ರೆ ಯಾಕೆ ಮಾತಾರ ಮಲತಾಯ ಧೋರಣೆ ಮಾಡ್ತಕ್ಕಂತ ಈಶ್ವರ ಖಂಡ್ರೆ ಅವರಿಗೆ ಅಧಿಕಾರ ಈಶ್ವರ್ ಖಂಡ್ರೆಗೆ ಬೇಕೇ ಬೇಕು. ಟೋಟಲಿ ನಿಮಗೆ ರೈತರು ಪೊಲೀಸರು ಯಾಕೆ ತಡಿಲ್ಲ ಸರ್? ಅವ್ರು ಈಗ ಒಲ್ಲಿ ಬೆಳಗಾವಕ ರೋಡ್ ಸ್ಟ್ರೈಕ್ ಮಾಡಬೇಡ್ರಿ ರೈತರ ಆಕ್ರೋಶ ಅಂತ ಹೇಳ್ಬೋದು. ರೈತರನ್ನ ಯಾವ ರೀತಿ ಪೊಲೀಸರು ತಡಿತಾ ಇದ್ದಾರೆ ನೋಡ್ಬೋದು ನೀವು. ಯಾವ ರೀತಿ ರೈತರನ್ನ ಪೊಲೀಸರು ವಶಕ್ಕೆ ತಗೋತಾ ಇದ್ದಾರೆ ನೋಡ್ಬೋದು ನೀವು. ಯಾವ ರೀತಿ ಬಂಧಿಸ್ತಾ ಇದ್ದಾರೆ, ಹಿಡ್ಕೊಂಡು ಒಯ್ತಾ ಇದ್ದಾರೆ. ನಿಜಕ್ಕೂ ಹುಮ್ನಾಬಾದ್ ನಲ್ಲಿ ನಡೀತಾ ಇದ್ದಂತ ರೈತರ ಹೋರಾಟ ಎಲ್ಲೋ ಒಂದ್ ಕಡೆ ವಿಕೋಪಕ್ಕೆ ತಿರುಗಿದೆ ಅಂತ ಹೇಳ್ಬೋದು. ಪೊಲೀಸರು ರೈತರನ್ನ ಬಂಧಿಸಿ ಏನಂದ್ರೆ ವಾಹನದಲ್ಲಿ ಒಯ್ತಾ ಇದ್ದಾರೆ. ಟೋಟಲ್ ರಾಷ್ಟ್ರೀಯ ಹೆದ್ದಾರಿ 9 ಏನ್ ಪೊಲೀಸರು ತಡಿಲಕ್ಕೆ ಏನ್ ಮುಂದಾಗಿದ್ರು ಅದನ್ನ ಎಲ್ಲೋ ಒಂದ್ ಕಡೆ ಸಾಕಷ್ಟು ನೋಡ್ಬೋದು ನೀವು ದೃಶ್ಯದಲ್ಲಿ. ಪೊಲೀಸರು ಏನಂದ್ರೆ ರೈತರನ್ನ ವಶಕ್ಕೆ ತಗೊಂಬಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಹುಮ್ನಾಬಾದ್ನಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ನಡೆಸ್ತಾ ಇದ್ರು. ಆ ಹೋರಾಟ ವಿಕೋಪಕ್ಕೆ ತಿರುಗದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಲ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್ನ ಹುಮ್ನಾಬಾದ್ನಲ್ಲಿ ರೈತರನ್ನು ಹೋರಾಟ ನಡೆಸ್ತಾ ಇದ್ದಾರೆ. ಹೋರಾಟ ವಿಕೋಪಕ್ಕೆ ತಿರುಗದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಪೊಲೀಸರು ರೈತರನ್ನ ತಡಿತಾ ಇದ್ದಾರೆ. ಸಾಕಷ್ಟು ಜನ ರೈತರು ಈಗಾಗಲೇ ಹೆದ್ದಾರಿ ತಡಿತೀವಿ ಅಂತೇಳಿ ಬ್ಯಾರಿಕೇಡ್ ಅನ್ನ ತಳ್ಳಿ ಈ ಭಾಗದಲ್ಲಿ ಬರ್ತಾ ಇದ್ದಾರೆ. ನೋಡ್ಬೋದು ನೀವು ರೈತರನ್ನ ಟೋಟಲ್ ರಾಷ್ಟ್ರೀಯ ಹೆದ್ದಾರಿ 9 ಯಾವುದೇ ಕಾರಣಕ್ಕೆ ತಡಿಬಾರ್ದು ರೈತರು ಅಂತೇಳಿ ಯಾವ ರೀತಿ ವ್ಯವಸ್ಥಿತ ರೂಪದಲ್ಲಿ ಪೊಲೀಸರು ಸಾಕಷ್ಟು ರೈತರನ್ನ ತಡಿತಾ ಇದ್ದಾರೆ. ಇವತ್ತು ರೈತರು ಸಾಕಷ್ಟು ಒಂದು ಆಕ್ರೋಶ, ರೈತರ ಆಕ್ರೋಶದ ಕಟ್ಟೆ ಹೊಡೆದಿದೆ ಅಂತ ಹೇಳ್ಬೋದು. ರೈತರು ಸಾಕಷ್ಟು ಒಂದು
ಆಕ್ರೋಶದಲ್ಲಿದ್ದಾರೆ ನೋಡ್ಬೋದು ನೀವು. ಯಾವ ರೀತಿ ರೈತರು ಏನೋ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ನಾವು ತಡಿತೀವಿ, ರಾಷ್ಟ್ರೀಯ ಹೆದ್ದಾರಿ ತಡಿತೀವಿ ಅಂತೇಳಿ ರೈತರು ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಜನ ರೈತರು ನೋಡ್ಬೋದು ನೀವು. ಆ ರೈತರನ್ನ ಪೊಲೀಸರು ತಡಿತಾ ಇದ್ದಾರೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 9 ನಾವು ತಡಿತೀವಿ, ನಾವು ಹೋರಾಟ ಮಾಡ್ತೀವಿ ಅಂತೇಳಿ ರೈತರು ಹೇಳಿದ್ರು. ಆ ರೈತರು ಏನಂದ್ರೆ ನೋಡ್ಬೋದು ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಏನಂದ್ರೆ ರೈತರನ್ನ ಯಾಕೆ ತಡಿತಾ ಇದ್ದಾರೆ ಸರ್ ಅಲ್ಲಿ ಬೆಳಗಾವ್ ಒಂದ್ ಇಟ್ಕೊಳತಾರಿ, ನಮ್ಮಲ್ಲಿ ಒಂದ್ ಏನ್ ಬಿಲ್ ಬೆಳಿ ಪರಿಹಾರ ಕೊಟ್ಟಿಲ್ಲ ಸರ್. ಕಂಡ್ರೆ ಅಲ್ಲೇ ಬಾಲ್ಕಿ ಹಾಕ್ಯಾರ. ನಮ್ ಜಾಗ ತಾರತಮ್ಯ ಹೇಳ್ರಿ, ನಮ್ಮಲ್ಲಿ ಏನದ ಹೇಳಿ ಸರ್. ಈ ಸರ್ ಕಂಡ್ರೆ ಯಾಕೆ ಮಾತಾರ ಮಲತಾಯ ಧೋರಣೆ ಮಾಡ್ತಕ್ಕಂತ ಈಶ್ವರ ಕಂಡ್ರೆ ಅವ್ರಿಗೆ ಅಧಿಕಾರ ಈ ಸರ್ ಕಂಡ್ರೆಗೆ ಬೇಕೇ ಬೇಕು. ಟೋಟಲಿ ನಿಮಗೆ ರೈತರು ಪೊಲೀಸರು ಯಾಕೆ ತಡಿಲ್ಲ ಸರ್ ಅವ್ರು ಈಗ ಒಲ್ಲಿ ಬೆಳಗಾವಕ ರೋಡ್ ಸ್ಟ್ರೈಕ್ ಮಾಡ್ಬೇಡ್ರಿ ಅಂತ ಈಗಾಗಲೇ ರೈತರ ಆಕ್ರೋಶ ಅಂತ ಹೇಳ್ಬೋದು. ರೈತರನ್ನ ಯಾವ ರೀತಿ ಪೊಲೀಸರು ತಡಿತಾ ಇದ್ದಾರೆ ನೋಡ್ಬೋದು ನೀವು. ಯಾವ ರೀತಿ ರೈತರನ್ನ ಪೊಲೀಸರು ವಶಕ್ಕೆ ತಗೋತಾ ಇದ್ದಾರೆ ನೋಡ್ಬೋದು ನೀವು. ಯಾವ ರೀತಿ ಬಂಧಿಸ್ತಾ ಇದ್ದಾರೆ, ಹಿಡ್ಕೊಂಡು ಒಯ್ತಾ ಇದ್ದಾರೆ. ನಿಜಕ್ಕೂ ಹುಮ್ನಾಬಾದ್ ನಲ್ಲಿ ನಡೀತಾ ಇದ್ದಂತ ರೈತರ ಹೋರಾಟ ಎಲ್ಲೋ ಒಂದ್ ಕಡೆ ವಿಕೋಪಕ್ಕೆ ತಿರುಗಿದೆ ಅಂತ ಹೇಳ್ಬೋದು. ಪೊಲೀಸರು ರೈತರನ್ನ ಬಂಧಿಸಿ ಏನದಂದ್ರೆ ವಾಹನದಲ್ಲಿ ಒಯ್ತಾ ಇದ್ದಾರೆ. ಟೋಟಲ್ ರಾಷ್ಟ್ರೀಯ ಹೆದ್ದಾರಿ 9 ಏನ್ ಪೊಲೀಸರು ತಡಿಲಕ್ಕೆ ಏನ್ ಮುಂದಾಗಿದ್ರು ಅದನ್ನ ಎಲ್ಲೋ ಒಂದ್ ಕಡೆ ಸಾಕಷ್ಟು ನೋಡ್ಬೋದು ನೀವು ದೃಶ್ಯದಲ್ಲಿ. ಪೊಲೀಸರು ಏನಂದ್ರೆ ರೈತರನ್ನ ವಶಕ್ಕೆ ತಗೊಂಬಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಹುಮ್ನಾಬಾದ್ ನಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ನಡೆಸ್ತಾ ಇದ್ರು. ಆ ಹೋರಾಟ ವಿಕೋಪಕ್ಕೆ ತಿರುಗದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಲ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್ನ ಹುಮ್ನಾಬಾದ್ ನಲ್ಲಿ ರೈತರನ್ನು ಹೋರಾಟ ನಡೆಸ್ತಾ ಇದ್ದಾರೆ. ಹೋರಾಟ ವಿಕೋಪಕ್ಕೆ ತಿರುಗದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಪೊಲೀಸರು ರೈತರನ್ನ ತಡಿತಾ ಇದ್ದಾರೆ. ಸಾಕಷ್ಟು ಜನ ರೈತರು ಈಗಾಗಲೇ ಹೆದ್ದಾರಿ ತಡಿತೀವಿ ಅಂತೇಳಿ ಬ್ಯಾರಿಕೇಡ್ ಅನ್ನ ತಳ್ಳಿ ಈ ಭಾಗದಲ್ಲಿ ಬರ್ತಾ ಇದ್ದಾರೆ. ನೋಡ್ಬೋದು ನೀವು ರೈತರನ್ನ ಟೋಟಲ್ ರಾಷ್ಟ್ರೀಯ ಹೆದ್ದಾರಿ 9 ಯಾವುದೇ ಕಾರಣಕ್ಕೆ ತಡಿಬಾರ್ದು ರೈತರು ಅಂತೇಳಿ ಯಾವ ರೀತಿ ವ್ಯವಸ್ಥಿತ ರೂಪದಲ್ಲಿ ಪೊಲೀಸರು ಸಾಕಷ್ಟು ರೈತರನ್ನ ತಡಿತಾ ಇದ್ದಾರೆ. ಇವತ್ತು ರೈತರು ಸಾಕಷ್ಟು ಒಂದು ರೈತರ ಆಕ್ರೋಶದ ಕಟ್ಟೆ ಹೊಡೆದಿದೆ ಅಂತ ಹೇಳ್ಬೋದು. ರೈತರು ಸಾಕಷ್ಟು ಒಂದು ಆಕ್ರೋಶದಲ್ಲಿದ್ದಾರೆ ನೋಡ್ಬೋದು ನೀವು. ಯಾವ ರೀತಿ ರೈತರು ಏನೋ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ನಾವು ತಡಿತೀವಿ, ರಾಷ್ಟ್ರೀಯ ಹೆದ್ದಾರಿ ತಡಿತೀವಿ ಅಂತೇಳಿ ರೈತರು ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಜನ ರೈತರು ನೋಡ್ಬೋದು ನೀವು. ಆ ರೈತರನ್ನ ಪೊಲೀಸರು ತಡಿತಾ ಇದ್ದಾರೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 9 ನಾವು ತಡಿತೀವಿ, ನಾವು ಹೋರಾಟ ಮಾಡ್ತೀವಿ ಅಂತೇಳಿ ರೈತರು ಹೇಳಿದ್ರು. ಆ ರೈತರು ಏನಂದ್ರೆ ನೋಡ್ಬೋದು ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಏನಂದ್ರೆ ರೈತರನ್ನ ಯಾಕೆ ತಡಿತಾ ಇದ್ದಾರೆ ಸರ್ ಅಲ್ಲಿ ಬೆಳಗಾವ್ ಒಂದ್ ಇಟ್ಕೊಳತಾರಿ, ನಮ್ಮಲ್ಲಿ ಒಂದ್ ಏನ್ ಬಿಲ್ ಬೆಳಿ ಪರಿಹಾರ ಕೊಟ್ಟಿಲ್ಲ ಸರ್. ಕಂಡ್ರೆ ಅಲ್ಲೇ ಬಾಲ್ಕಿ ಹಾಕ್ಯಾರ. ನಮ್ ಜಾಗ ತಾರತಮ್ಯ ಹೇಳ್ರಿ, ನಮ್ಮಲ್ಲಿ ಏನದ ಹೇಳಿ ಸರ್. ಈ ಸರ್ ಕಂಡ್ರೆ ಯಾಕೆ ಮಾತಾರ ಮಲತಾಯ ಧೋರಣೆ ಮಾಡ್ತಕ್ಕಂತ ಈಶ್ವರ ಕಂಡ್ರೆ ಅವ್ರಿಗೆ ಅಧಿಕಾರ ಈ ಸರ್ ಕಂಡ್ರೆಗೆ ಬೇಕೇ ಬೇಕು. ಟೋಟಲಿ ನಿಮಗೆ ರೈತರು ಪೊಲೀಸರು ಯಾಕೆ ತಡಿಲ್ಲ ಸರ್ ಅವ್ರು ಈಗ ಒಲ್ಲಿ ಬೆಳಗಾವಕ ರೋಡ್ ಸ್ಟ್ರೈಕ್ ಮಾಡ್ಬೇಡ್ರಿ ಅಂತ ಈಗಾಗಲೇ ರೈತರ ಆಕ್ರೋಶ ಅಂತ ಹೇಳ್ಬೋದು. ರೈತರನ್ನ ಯಾವ ರೀತಿ ಪೊಲೀಸರು ತಡಿತಾ ಇದ್ದಾರೆ ನೋಡ್ಬೋದು ನೀವು. ಯಾವ ರೀತಿ ರೈತರನ್ನ ಪೊಲೀಸರು ವಶಕ್ಕೆ ತಗೋತಾ ಇದ್ದಾರೆ ನೋಡ್ಬೋದು ನೀವು. ಯಾವ ರೀತಿ ಬಂಧಿಸ್ತಾ ಇದ್ದಾರೆ, ಹಿಡ್ಕೊಂಡು ಒಯ್ತಾ ಇದ್ದಾರೆ. ನಿಜಕ್ಕೂ ಹುಮ್ನಾಬಾದ್ ನಲ್ಲಿ ನಡೀತಾ ಇದ್ದಂತ ರೈತರ ಹೋರಾಟ ಎಲ್ಲೋ ಒಂದ್ ಕಡೆ ವಿಕೋಪಕ್ಕೆ ತಿರುಗಿದೆ ಅಂತ ಹೇಳ್ಬೋದು. ಪೊಲೀಸರು ರೈತರನ್ನ ಬಂಧಿಸಿ ಏನಂದ್ರೆ ವಾಹನದಲ್ಲಿ ಒಯ್ತಾ ಇದ್ದಾರೆ. ಟೋಟಲ್ ರಾಷ್ಟ್ರೀಯ ಹೆದ್ದಾರಿ 9 ಏನ್ ಪೊಲೀಸರು ತಡಿಲಕ್ಕೆ ಏನ್ ಮುಂದಾಗಿದ್ರು ಅದನ್ನ ಎಲ್ಲೋ ಒಂದ್ ಕಡೆ ಸಾಕಷ್ಟು ನೋಡ್ಬೋದು ನೀವು ದೃಶ್ಯದಲ್ಲಿ. ಪೊಲೀಸರು ಏನಂದ್ರೆ ರೈತರನ್ನ ವಶಕ್ಕೆ ತಗೊಂಬಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಹುಮ್ನಾಬಾದ್ ನಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ನಡೆಸ್ತಾ ಇದ್ರು. ಆ ಹೋರಾಟ ವಿಕೋಪಕ್ಕೆ ತಿರುಗದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಲ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.